ಲೋಕಸಭೆ ಕಲಾಪದಲ್ಲಿ ಇವತ್ತು ವಿಪಕ್ಷ ನಾಯಕನ ಆರ್ಭಟ ಬಹಳ ಜೋರಾಗಿತ್ತು. ಲೋಕಸಭೆಯಲ್ಲಿ ಆರ್ಎಸ್ಎಸ್ ಬಿಜೆಪಿಯನ್ನ ರಾಹುಲ್ ಗಾಂಧಿ ನೇರವಾಗಿ ಟಾರ್ಗೆಟ್ ಮಾಡಿದ್ರು. ಲೋಕಸಭೆಯ ಪ್ರತಿಪಕ್ಷ ನಾಯಕನಾಗಿ ಕೆಲಸ ನಿರ್ವಹಿಸುವುದಕ್ಕೆ ಶುರು ಮಾಡಿದ ನಂತರ ಇದೇ ಮೊದಲ ಬಾರಿಗೆ, ಅಂದರೆ ಮೊದಲ ಭಾಷಣದಲ್ಲಿ ಹಿಂಸೆ ದ್ವೇಷ ಅನ್ನುವಂಥದ್ದು ಹಿಂದೂಗಳಿಗೆ ಮಾತ್ರ ಅಲ್ಲ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ ಎಲ್ಲ ಧರ್ಮಗಳು ಕೂಡ ಈ ವಿಚಾರದಲ್ಲಿ ಹೊಂದಿರುವಂತಹ ನಿಲುವು ಸಮಾನವಾಗಿದೆ ಅನ್ನುವಂಥದ್ದನ್ನು ಹೇಳಿದರು. ಅಷ್ಟೇ ಅಲ್ಲದೆ ನಾನು ಯಾರಿಗೂ ಹೆದರೋದಿಲ್ಲ ಅಂತೂ ಕೂಡ ಲೋಕಸಭೆಯಲ್ಲಿ ತನ್ನ ಭಾಷಣದಲ್ಲಿ ಹೇಳಿಕೊಂಡ್ರು. ಇನ್ನು ನೀಟ್, ಅಗ್ನಿವೀರ್, ಮಣಿಪುರದಂತಹ ಘಟನೆಗಳನ್ನು ಕೂಡ ಪ್ರಸ್ತಾಪ ಮಾಡಿದರು. ಎಲ್ಲವನ್ನೂ ಕೇಳಿಸ್ಕೊಳ್ತಿದ್ದಂತಹ ಪ್ರಧಾನಮಂತ್ರಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಕೂಡ ಎದ್ದು ನಿಂತು ಸಿಟ್ಟು ಹೊರಹಾಕುವ ಸ್ವರೂಪದಲ್ಲಿ ರಾಹುಲ್ ಗಾಂಧಿಯ ಸಂಸತ್ನ ಭಾಷಣ ಇವತ್ತಿತ್ತು. ಯಾವ ಸ್ವರೂಪದಲ್ಲಿ ಸಂಸತ್ ಕಲಾಪದಲ್ಲಿ ಸಮರ ನಡೆದಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. नरेंद्र मोदी जी पूरा हिंदू समाज नहीं है। पूरे हिंदू समाज को हिंसक कहना ये गंभीर विषय है। ये स्लोगन है और स्लोगन देने में मोदी जी माहिर है। ಲೋಕಸಭೆ ಕಲಾಪ ಇವತ್ತು ಅಕ್ಷರಶಃ ವಿಪಕ್ಷಗಳ ಹಿಡಿತದಲ್ಲಿತ್ತು. ನೀಟ್ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ಕೊಡೋದಾಗಿ ಸ್ಪೀಕರ್ ಅವಕಾಶ ಕೊಟ್ಟರು. ಮಧ್ಯಾಹ್ನದ ಮೇಲೆ ವಿಪಕ್ಷ ನಾಯಕರು ಭಾಷಣ ಮಾಡೋಕೆ ಟೈಮ್ ಕೊಟ್ಟರು. ಆಮೇಲೆ ರಾಷ್ಟ್ರಪತಿ ಭಾಷಣದ ಮೇಲೇನೂ ಚರ್ಚೆ ಶುರುವಾಯಿತು. ಮಧ್ಯಾಹ್ನ 2 ಗಂಟೆಗೆ ಸ್ಪೀಕರ್ ಓಂ ಬಿರ್ಲಾ ರಾಹುಲ್ ಗಾಂಧಿಗೆ ಮಾತಾಡಿ ಅಂದ್ರು. ಶುರುವಾಯಿತು ನೋಡಿ ವಿಪಕ್ಷ ನಾಯಕನ ಆಕ್ರೋಶದ ಭಾಷಣಗಳು. ರಾಹುಲ್ ಗಾಂಧಿಯ ಒಂದೊಂದು ಮಾತಿನ ಚಾಟಿಯೇಟಿಗೆ ಬಿಜೆಪಿ ನಾಯಕರು ಎದ್ದು ಸಿಟ್ಟು ಹೊರಹಾಕ್ತಿದ್ರು. ಚುನಾವಣೆ ಟೈಮ್ನಲ್ಲಿ ಬಿಜೆಪಿ ನಾಯಕರ ಹೇಳಿಕೆಗಳನ್ನೆಲ್ಲ ಅಸ್ತ್ರ ಮಾಡಿಕೊಂಡು ವಾಗ್ದಾಳಿ ಶುರು ಮಾಡಿದ್ರು. ಕೊನೆಗೆ ಮೋದಿ, ಅಮಿತ್ ಶಾ ಕೂಡ ಫಸ್ಟ್ ಟೈಮ್ ಸದನದ ಮಧ್ಯೆ ಎದ್ದು ನಿಂತು ಮಾತನಾಡಿದ ಘಟನೆಗೂ ಸಂಸತ್ನ ಲೋಕಸಭೆ ಕಲಾಪ ಸಾಕ್ಷಿಯಾಯಿತು. The Prime Minister, of course, who has a direct connection with God, speaks directly to God. Yes, the Paramatma speaks to Modi ji's Atma directly. Unlike with all humans, we are all biological. We are born, we die, but the Prime Minister is a non-biological being. ರಾಹುಲ್ ಮಾತಿಗೆ ಸ್ಪೀಕರ್ ಅಡ್ಡಿಪಡಿಸಿದಾಗ ರಾಹುಲ್ ಗಾಂಧಿ ಶಿವನ ಫೋಟೋ ಹಿಡಿದು ಮಾತು ಶುರು ಮಾಡಿದ್ರು. ಆದರೆ ಸ್ಪೀಕರ್ ಸಂಸತ್ನ ನಿಯಮಾವಳಿ ಪಾಲಿಸಿ ಯಾವುದೇ ಧರ್ಮ ಚಿಹ್ನೆಗಳನ್ನ ಪ್ರದರ್ಶಿಸಬಾರದು ಅಂದಾಗ ಗಲಾಟೆನೂ ಆಯಿತು. आपके माननीय सदस्यगण 353 का नियम बता रहे थे, 352 का नियम बताया. नो 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 प्लीज 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 नो. आपने कहा इस नियम प्रक्रिया से सदन. ರಾಹುಲ್ ಗಾಂಧಿ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ್ ಧರ್ಮಗಳನ್ನೆಲ್ಲ ಉಲ್ಲೇಖಿಸಿದ್ರು. ಹಿಂದೂಗಳು ಅಂತ ಹೇಳೋ ಬಿಜೆಪಿ, ಆರ್ಎಸ್ಎಸ್ನವರದ್ದು ಬರೀ ಹಿಂಸೆ, ದ್ವೇಷ, ಹೆದರಿಸೋ ಕೆಲಸ. ಆದರೆ ಎಲ್ಲ ಧರ್ಮಗಳ ಸಂದೇಶವೂ ಒಂದೇ, ಹೆದರಬೇಡ, ಯಾರನ್ನೂ ಹೆದರಿಸಬೇಡ ಅಂತ ವಾಗ್ದಾಳಿ ಮಾಡಿದ್ರು. शिव जी कहते हैं डरो मत, डराओ मत, अभय मुद्रा दिखाते हैं, अहिंसा की बात करते हैं, त्रिशूल को जमीन में गाड़ देते हैं. Here is the religion of Islam. मतलब इस्लाम में भी कहा गया है कि डरना नहीं है. गुरु नानक जी की ओर चलते हैं. जिस धर्म पर आप हर रोज आक्रमण करते हो, गुरु नानक जी जो सर गुरु नानक जी के चित्र में भी आपको अभय मुद्रा दिखाई देगा. गुरु नानक जी भी कहते हैं कि डरो मत, डराओ मत. जीसस क्राइस्ट की इमेज देखिए, उसमें भी आपको अभय मुद्रा दिखाई देगा. जीसस क्राइस्ट की इमेज में भी अभय मुद्रा, डरो मत, डराओ मत. और जीसस क्राइस्ट ने कहा कि अगर आपको कोई थप्पड़ मारता है तो दूसरा गाल दिखा दो. उसके बाद बुद्ध भगवान, अभय मुद्रा, डरो मत, डराओ मत, अहिंसा. ರಾಹುಲ್ ಗಾಂಧಿ ಭಾಷಣ ಮಾಡ್ತಾ ನೇರವಾಗಿ ಮೋದಿಯವರ ಹೆಸರು ಪ್ರಸ್ತಾಪಿಸಿದ್ರು. ಹಿಂದೂಗಳು ಅಂತ ಹೇಳಿಕೊಳ್ತಾ ಬರೀ ಹಿಂಸೆ, ದ್ವೇಷ ಮೈಗೂಡಿಸಿಕೊಂಡಿದ್ದಾರೆ ಅಂತ. ಆಗ ಪ್ರಧಾನಮಂತ್ರಿ ಮೋದಿಯವರೇ ಎದ್ದು ಆಕ್ರೋಶ ಹೊರಹಾಕಿದ್ರು. और जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य सत्य असत्य. आप हिंदू हो ही नहीं. ये विषय बहुत गंभीर है.
पूरे हिंदू समाज को हिंसक कहना ये गंभीर विषय है। ಸಂಸತ್ ಕಲಾಪದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಮೋದಿಯವರು ಇನ್ನೊಬ್ಬರ ಮಾತಿಗೆ ಎದ್ದು ನಿಂತಿದ್ದು, ವಿಪಕ್ಷ ನಾಯಕರ ಮಾತಿಗೆ ತಿರುಗೇಟು ಕೊಟ್ಟಿದ್ದು. ಯಾವಾಗ ಮೋದಿಯವರೇ ಎದ್ದು ನಿಂತರೋ ಆಗ ರಾಹುಲ್ ಸೀದಾ ಮೋದಿ, ಬಿಜೆಪಿ, ಆರ್ಎಸ್ಎಸ್ ಟಾರ್ಗೆಟ್ ಮಾಡಿದ್ರು. ಆಗ ಅಮಿತ್ ಶಾ ಸಿಟ್ಟು ಹೊರಹಾಕಿದ್ರು. नरेंद्र मोदी जी पूरा हिंदू समाज नहीं है, बीजेपी पूरा हिंदू समाज नहीं है, आरएसएस पूरा हिंदू समाज नहीं है। विपक्ष के नेताजी ने कैटेगोरिकली कहा है कि जो अपने आप को हिंदू कहते हैं वो हिंसा करते हैं, जो अपने आप को हिंदू कहते हैं वो हिंसा की बात करते हैं, हिंसा करते हैं। मान्यवर, इस देश में शायद इनको मालूम नहीं है, करोड़ों लोग अपने आप को गर्व से हिंदू कहते हैं और इस सदन में और संवैधानिक पद पर बैठे हुए व्यक्ति ने, मैं मानता हूं मान्यवर, उन्होंने इसकी माफी मांगनी चाहिए. ಇಷ್ಟೆಲ್ಲ ಆದರೂ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿ ಅಬ್ಬರಿಸೋದನ್ನ ಬಿಡಲಿಲ್ಲ. ಬಿಜೆಪಿಯವರಿಗೆ, ಮೋದಿಯವರಿಗೆ ಬಹಿರಂಗವಾಗಿ ಲೋಕಸಭೆ ಕಲಾಪದಲ್ಲಿ ಸವಾಲು ಹಾಕಿದ ಪ್ರಸಂಗಗಳೂ ನಡೆಯಿತು. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕೂಡ ಮುಂದುವರೆದಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಫೈಟ್ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿದೆ. ಯಾವುದಕ್ಕೂ ಕ್ಯಾರೆ ಅನ್ನದಂತಹ ಡಿಕೆ ಶಿವಕುಮಾರ್ ಪದಾಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ರು. ಸದ್ಯಕ್ಕೆ ಸಿಎಂ ಡಿಸಿಎಂ ಸೈಲೆಂಟ್ ಆದರೂ ಬೆಂಬಲಿಗರ ನಡುವಿನ ವಾಗ್ಯುದ್ಧ ಒಂದಾದ ಮೇಲೆ ಒಬ್ರು, ಅವರ ಪರ ಒಬ್ರು, ಇವರ ಪರ ಒಬ್ರು ಮಾತನ್ನ ಮುಂದುವರಿಸ್ತಾನೆ ಇದ್ದಾರೆ. ಅದರ ಬಗ್ಗೆ ಒಂದು ವರದಿ ನಿಮಗೆ ತೋರಿಸ್ತೀನಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಬಹಿರಂಗ ಹೇಳಿಕೆಗಳು ಕಡಿಮೆಯಾದರೂ ಅಂತರ್ಯುದ್ಧಕ್ಕೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಬಣದ ನಡುವೆ ಬದಲಾವಣೆ ಬಡಿದಾಟ ನಿಂತಿಲ್ಲ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಕೆಪಿಸಿಸಿ ಅಧ್ಯಕ್ಷರಾಗೋ ರೇಸ್ನಲ್ಲಿದ್ದಾರೆ. ಇದ್ಯಾವುದಕ್ಕೂ ಡೋಂಟ್ ಕೇರ್ ಎನ್ನದ ಡಿಕೆ ಶಿವಕುಮಾರ್ ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಪಕ್ಷ ಸಂಘಟನೆಯ ನೆಪದಲ್ಲಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆ ನಡೆಸಿದ್ರು. 190 ಮಂದಿ ಪದಾಧಿಕಾರಿಗಳಿಗೆ ಮಹತ್ವದ ಚರ್ಚೆ ನಡೆಸಿ ಕೆಲ ಸಲಹೆಗಳನ್ನೂ ನೀಡಿದ್ದಾರೆ. ಸಭೆಯಲ್ಲಿ ವಲಯವಾರು ಸತ್ಯಶೋಧನಾ ಸಮಿತಿ ರಚನೆಗೆ ನಿರ್ಧಾರ ಮಾಡಲಾಗಿದೆ. ಲೋಕಸಭೆ ಫಲಿತಾಂಶದ ಹಿನ್ನಡೆ ಬಗ್ಗೆ ವಿಚಾರಣೆ ನಡೆಸಲು ವಲಯವಾರು ಪ್ರತ್ಯೇಕ ಸಮಿತಿ ರಚನೆ ಹಾಗೂ ಲೋಕಸಭೆಯಲ್ಲಿ ಹಿನ್ನಡೆ ಅನುಭವಿಸಿದ ವಿಧಾನಸಭಾ ಕ್ಷೇತ್ರಗಳ ಪ್ರಗತಿ ಪರಿಶೀಲನೆಗೆ ಮುಂದಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ರೂಪುರೇಷೆ ಸಿದ್ಧಪಡಿಸಲು ವಲಯವಾರು ಸಮಿತಿ ರಚನೆಗೆ ಪ್ಲಾನ್ ಮಾಡಿದೆ. ಕ್ಷೇತ್ರವಾರು ಸಂಚಾಲನಾ ಸಮಿತಿ ರಚನೆ ಹಾಗೂ ಬೈ ಎಲೆಕ್ಷನ್ನಲ್ಲಿ ಸಕ್ರಿಯ ಕೆಲಸ ಮಾಡುವಂತೆ ಸೂಚನೆ ನೀಡಲಾಗಿದೆ. ಜೊತೆಗೆ ಕೆಳಹಂತದಲ್ಲಿ ಪಕ್ಷ ಬಲವರ್ಧನೆಗೆ ಸಲಹೆ ನೀಡಲು ಪದಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಡಿಕೆಶಿ ಸಂಘಟನೆಯತ್ತ ಚಿತ್ತ ಹರಿಸುತ್ತಿದ್ದಂತೆ ಕಾಂಗ್ರೆಸ್ನ ಕೆಲ ನಾಯಕರು ಇವತ್ತು ಕೂಡ ಡಿಕೆಶಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ತದನಂತರ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ. 9 ವರ್ಷ ಹಾಗೆ ಕ್ಷಣಕ್ಕೆ ಆಗ್ತಾರ ಎರಡು ವರ್ಷ ಕೊಟ್ಟೂರು ಬಸವೇಶ್ವರ ರಾಜಕೀಯ ಇದ್ದರೆ ಸದ್ಯದಲ್ಲೇ ಆಗ್ತದೆ. ಸಂಘಟನೆ ಮಾಡ್ತಾರೆ, ಸಂಘಟನಾ ಚತುರರಿದ್ದಾರೆ, ಎಲ್ಲದಕ್ಕೂ ಪಕ್ಷಕ್ಕೆ ತ್ಯಾಗ ಮಾಡಿ ಸಿದ್ಧವಾಗಿ ನಿಲ್ತಾರೆ ಅನ್ನೋ ಉದ್ದೇಶಕ್ಕೆ ಅವ್ರನ್ನ ಅವತ್ತನ್ನು ಕೂರಿಸಿದ್ರು. ಅದೇ ಇವತ್ತು ಒಂದಿರೋದು 9 ಬಂತು, ಕೆಪಿಸಿ ಅಧ್ಯಕ್ಷ ತನಕ ಕೇಳ್ತೀರಿ ರಾಜಣ್ಣ ಅವರು. ಅದೇ ಒಂದಿರೋದು ಮೈನಸ್ ಆಗಿ 0 ಆಗಿದ್ದಿದ್ರೆ ಕೇಳ್ತಿದ್ರ? 9 ಆಗಿದೆ ಬಿಡಿ, ಅವ್ರ ಪಡೆಗೆ ಅವ್ರು ಬಿಡಿ, ಪಕ್ಷ ಕಟ್ತಾ ಇದ್ದಾರೆ, ನಾವು ಇನ್ನು ಈ 5 ವರ್ಷದ ನೋಡಬೇಡಿ, ಮುಂದಿನ 5 ವರ್ಷದ್ದು ನೀವು ನೋಡಿ ಅಂತ ನಾನು ಹೇಳ. ಸಾಮಾನ್ಯವಾಗಿ ಅವ್ರಿಗೆ 3 DCM 2 DCM ಒಂದು ಡಜನ್ DCM ಕೊಡಿ ಅವರಿಗೆ, ಒಂದೇನು ಅಭ್ಯಂತರ ಇಲ್ಲ. ಅದೇ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮಾಡಿ ಡಜನ್ DCMಗೆ ಮಾಡ್ಕೊಳ್ಳಿ ಅನ್ನೋದು ನನ್ನ. ಸುಮ್ಮನೆ ಯಾರೋ ತಮ್ಮ ಬಾಯಿ ಚಪ್ಪಲಕ್ಕೆ ತಮ್ಮ ತೀಟೆಗೋಸ್ಕರ ಮಾತಾಡ್ತಕ್ಕಂಥ ಮಾತು. ಬದಲಾವಣೆ ಆಗೋದು, ಸನ್ಮಾನ್ಯ ಡಿಕೆ ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಅದೆಲ್ಲ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಯಾರೋ MLAಗಳು ರೋಡಲ್ಲಿ ಹೋಗೋರು, ಆಗಿಲ್ಲಿ ಹೋಗೋರು, ಬೀದಿಲಿ ಹೋಗೋರು ಮಾತಾಡಬಾರ್ದು ಅಂತ ಮನವಿ ಮಾಡ್ತೀವಿ. ಪಕ್ಷ ಶಿಸ್ತಿಂದ ನಡಿಬೇಕು, ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಗೌರವ ಕೊಡಬೇಕು, ಕಾರ್ಯಕರ್ತರಿಗೆ ಮನಸ್ಸಿಗೆ ಧಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ, ನೋವಾಗದೇ ಇರತಕ್ಕಂಥ ರೀತಿಯಲ್ಲಿ ಮುಖಂಡರುಗಳು ನಡ್ಕೋಬೇಕು. ನಾನು ಯಾರನ್ನೂ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ, ಯಾರನ್ನೂ ಕೆಳಗಡೆ ಇಳಿಸೋಕ್ಕಾಗಲ್ಲ. ಅದಕ್ಕೆ ನಮ್ಮದೇ ಆದಂಥ ಪಕ್ಷದ ತತ್ವ ಸಿದ್ಧಾಂತ ಮತ್ತು ನಮಗೊಂದು ಹೈಕಮಾಂಡ್ ಅಂತ ಐತೆ, ಅವ್ರು ತೀರ್ಮಾನ ಮಾಡ್ತಾರೆ. ಅದ್ಬಿಟ್ಟು ಆದಿಲ್ ಬೀದಿಲೆಲ್ಲ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ಎಲ್ಲರೂ ಬಾಯಿಗೆ ಬೀಗ ಹಾಕ್ಕೊಂಡಿರಬೇಕು ಅಂತ ಕಾಂಗ್ರೆಸ್ ನಾಯಕರಿಗೆ ವಾರ್ನಿಂಗ್ ಕೊಟ್ಟಿದ್ರು ಡಿಕೆಶಿ. ಇಂತಹ ಹೇಳಿಕೆ ನೀಡುವವರಿಗೆ ಶೋಕಾಸ್ ನೋಟಿಸ್ ನೀಡ್ತೇವೆಂದು ಎಚ್ಚರಿಸಿದ್ದಾರೆ. ಇದಕ್ಕೆ ಟಾಂಗ್ ಕೊಟ್ಟ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಅವರೇನು ಮೇಲಿಂದ ಬಂದಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ.
ಇನ್ನು ಡಿಸಿಎಂ ಪೋಸ್ಟ್ನಲ್ಲಿ ಏನು ಪವರ್ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ಪರೋಕ್ಷವಾಗಿ ತಿವಿದಿದ್ದಾರೆ. ಏನಿದೆ ಅದಕ್ಕೆ ಉಪಮುಖ್ಯಮಂತ್ರಿ ಹುದ್ದೆಗೆ ಏನಿದೆ? ಎಸ್, ಡೆಫಿನೆಟ್ಲಿ ಇಟ್ ಈಸ್ ಎ ವೈಭವೀಕರಣದ ಒಂದು ಹುದ್ದೆ ಹೊರತು ಕಾನ್ಸ್ಟಿಟ್ಯೂಷನಲಿ ಅದಕ್ಕೇನು ವ್ಯಾಲ್ಯೂ ಇಲ್ಲ. ಎಲ್ಲ ಶಾಸಕರುಗಳಿಗೆ, ಮಂತ್ರಿಗಳಿಗೆ, ನಮ್ಮ ನಾಯಕರುಗಳಿಗೆ ಶಾಸಕರ ಮನೆಗಳಲ್ಲಿ ಸಭೆಯನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಕುಟ್ಕೊಂಡು ಶಾಸಕರ ಮನೆಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಆಗದೆ ಹೋದಲ್ಲಿ ಪಾರ್ಟಿಲಿರೋರು ಬರೋದಿಲ್ಲ, ಇದೆಲ್ಲ ತೊಂದರೆ ಆಗ್ತದೆ ಅಂತೇಳಿ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಅಲ್ಲಿ ಹೈಕಮಾಂಡ್ ಇದೆ, ನಮ್ಮ CLP ನಾಯಕರಿದ್ದಾರೆ, PCC ಅಧ್ಯಕ್ಷರಿದ್ದಾರೆ, ಅಲ್ಲಿ ಹೋಗಿ ಹೇಳ್ಕೊಂಡ್ರೆ ಒಳ್ಳೆಯದು. ಜನರು ನಮಗೆ 136 ಸೀಟ್ ಕೊಟ್ಟಿರೋದು ಕೆಲಸ ಮಾಡೋಕ್ಕೆ, ಬೀದಿನಲ್ಲಿ ಬಂದು ಜಗಳ ಆಡೋಕ್ಕಲ್ಲ. ಡಿಕೆಶಿ ಸಿಎಂ ಸ್ಥಾನಕ್ಕೆ ಗಾಳ ಹಾಕ್ತಿದ್ರೆ ಸಿದ್ದು ಬಣ ಡಿಕೆಶಿ ಸ್ಥಾನದ ಮೇಲೆ ಕಣ್ಣಿಟ್ಟಿದೆ. ಡಿಕೆಶಿ ಇವತ್ತು ಫುಲ್ ಆಕ್ಟಿವ್ ಆಗಿರುವುದನ್ನ ನೋಡಿ ಡಿಕೆಶಿ ವಿರೋಧಿ ಬಣ ಸಿಟ್ಟಾಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಕಾಂಗ್ರೆಸ್ನೊಳಗೆ ಒಂದು ಕಡೆಯಲ್ಲಿ ಕುರ್ಚಿ ಕಾಳಗ ನಡೀತಾ ಇದೆ. ಆದರೆ ಅದನ್ನು ಅಸ್ತ್ರ ಮಾಡ್ಕೊಳ್ಬೇಕಾಗಿದ್ದಂಥ BJP ಅಲ್ಲೂ ಕೂಡ ಒಳಬೀಗುದಿ, ಒಳ ತಿಕ್ಕಾಟ, ಕುರ್ಚಿ ಕಿತ್ತಾಟ ಇದ್ಯಾವುದು ಕೂಡ ನಿಂತಿಲ್ಲ. BJPಯಲ್ಲೂ ಕೂಡ ಬದಲಾವಣೆಯ ಬಡಿದಾಟ ಸದ್ದಿಲ್ಲದೆ ಶುರುವಾಗಿದೆ. ವಿರೋಧ ಪಕ್ಷದ ನಾಯಕ, ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಕೂಡ ಕೆಲ BJP ನಾಯಕರು, BJPಯ ಶಾಸಕರೇ ಪಟ್ಟು ಹಿಡಿಯೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದರೆ ರಾಜ್ಯ BJPಯಲ್ಲಿ ಏನೇನು ಬೆಳವಣಿಗೆ ನಡೀತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಲೋಕಸಭೆ ಚುನಾವಣೆ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ನಾಯಕತ್ವದ ಬದಲಾವಣೆ ಬೆಂಕಿ ಹೊತ್ತಿಕೊಂಡಿದೆ. ಹಾಲಿ ಜೋಡೆತ್ತು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧ ಸ್ವಪಕ್ಷದಲ್ಲೇ ಅಪಸ್ವರ ಎದ್ದಿದೆ. ಇದೆಲ್ಲದರ ಮಧ್ಯೆ ಆರ್ ಅಶೋಕ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಅನ್ನುವಂಥ ವಿಚಾರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. 2019ರ ಲೋಕಸಭೆ ಚುನಾವಣೆಯಲ್ಲಿ ಬರೋಬ್ಬರಿ 25 ಸ್ಥಾನಗಳನ್ನು ಗಿಟ್ಟಿಸಿಕೊಂಡಿತ್ತು ಬಿಜೆಪಿ. 2024ರಲ್ಲಿ JDS ಬಲವಿದ್ರೂ ಕೂಡ 20ರ ಗಡಿ ದಾಟಲಾಗದೆ ಮಂಡಿಯೂರಿದೆ. ಇದರಿಂದ ರಾಜ್ಯ ನಾಯಕರು ಮಾತ್ರವಲ್ಲ, ಹೈಕಮಾಂಡ್ ನಾಯಕರು ಕೂಡ ಅಸಮಾಧಾನವನ್ನು ಹೊರಹಾಕಿದರು. ಇದರ ಬೆನ್ನಲ್ಲೇ ವಿಪಕ್ಷ ನಾಯಕರ ಬದಲಾವಣೆಗೆ ಸ್ವಪಕ್ಷದಲ್ಲೇ ಕೂಗು ಹೆಚ್ಚಿದೆ. ಆರ್ ಅಶೋಕ್ ವಿಪಕ್ಷ ನಾಯಕನಾಗಿದ್ರೂ ಸರ್ಕಾರದ ವಿರುದ್ಧ ಗಟ್ಟಿ ಧ್ವನಿ ಇಲ್ಲದಂತಾಗಿದೆ. ಹೊಂದಾಣಿಕೆ ರಾಜಕೀಯ ಆರೋಪ. ಸರ್ಕಾರಕ್ಕೆ ಟಕ್ಕರ್ ಕೊಡುವಲ್ಲಿ ವಿಫಲರಾಗಿದ್ದು ಕೇವಲ ಹೇಳಿಕೆ ಕೊಟ್ಟು ಸುಮ್ಮನಾಗ್ತಾರೆ. ಜೊತೆಗೆ ಪಕ್ಷದ ಶಾಸಕರಿಂದಲೂ ಕೂಡ ಬೆಂಬಲ ಇಲ್ಲ. ಅಶೋಕ್ ನಿರ್ಧಾರಗಳಿಗೆ ಸದನದಲ್ಲೇ ಕಿಡಿಕಾರಿದ್ದಾರೆ. ಸುನಿಲ್ ಕುಮಾರ್ ಅವರನ್ನ ವಿಪಕ್ಷ ನಾಯಕರಾಗಿ ಮಾಡುವುದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸುನಿಲ್ ಕುಮಾರ್ ಬಿಲ್ಲವ ಸಮುದಾಯದ ನಾಯಕರಾಗಿದ್ದು RSS ಹಿನ್ನೆಲೆಯಲ್ಲಿ ಶಕ್ತಿಯನ್ನ ಹೊಂದಿದ್ದಾರೆ. ಸರ್ಕಾರದ ನಡೆಯನ್ನ ಟೀಕಿಸುವಂತ ಸಾಮರ್ಥ್ಯ ಕೂಡ ಹೊಂದಿದ್ದಾರೆ. ಕಟ್ಟ ಹಿಂದುತ್ವದ ಪ್ರತಿಪಾದಕರಾಗಿದ್ದು ಪಕ್ಷ ಸಂಘಟನೆಯ ಸಾಮರ್ಥ್ಯವೂ ಕೂಡ ಇದೆ. ಪಕ್ಷದ ಶಾಸಕರು ಸುನಿಲ್ ಕುಮಾರ್ ಬೆಂಬಲಿಸುವಂತ ನಂಬಿಕೆ ಇದೆ. ರೆಸಾರ್ಟ್ ರಾಜಕಾರಣ ಶುರು ಮಾಡಿದ್ರ ಅಶೋಕ್. ವಿಪಕ್ಷ ನಾಯಕ ಸ್ಥಾನ ಕೈತಪ್ಪುವಂತ ಆತಂಕದಲ್ಲಿರುವಂತ ಆರ್ ಅಶೋಕ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಅನ್ನುವಂತ ಪ್ರಶ್ನೆ ಹುಟ್ಟುಕೊಂಡಿದೆ. ಹುಟ್ಟುಹಬ್ಬದ ನೆಪದಲ್ಲಿ 15ಕ್ಕೂ ಹೆಚ್ಚು ಶಾಸಕರ ಜೊತೆ ಚಿಕ್ಕಮಗಳೂರಿನ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಶಾಸಕರ ಜೊತೆಗೆ ಗುಪ್ತ ಚರ್ಚೆಯನ್ನು ನಡೆಸಿದ್ದಾರಂತೆ. ಈ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರ ಮಾಡಲಾಗ್ತಾ ಇದೆ ಅನ್ನುವಂತ ಸುದ್ದಿ ಜೋರಾಗಿದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧವೂ ಅಪಸ್ವರ. ಆರ್ ಅಶೋಕ್ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆಗೆ ಸ್ವಪಕ್ಷದಲ್ಲೇ ಅಪಸ್ವರ ಎದ್ದಿದೆ. ವಿಜೇಂದ್ರ ಅಧ್ಯಕ್ಷ ಸ್ಥಾನದ ಕೆಲಸಗಳ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕೆಲ ನಾಯಕರು. ಹೀಗಾಗಿ ಹೈಕಮಾಂಡ್ ನಾಯಕರು ಬದಲಾವಣೆ ಲೆಕ್ಕಾಚಾರ ಹಾಕ್ತಾ ಇದ್ದಾರಂತೆ. ಲೋಕಸಭೆ ಸಮರದಲ್ಲಿ ನಿರೀಕ್ಷಿತ ಫಲಿತಾಂಶ ಸಿಗಲಿಲ್ಲ. ಪಕ್ಷ ಸಂಘಟನೆಯಲ್ಲಿ ಹಿಂದೆ ಬಿದ್ದಿದ್ದು ಯಡಿಯೂರಪ್ಪ ಪುತ್ರ ಎಂಬುದಷ್ಟೇ ವಿಜೇಂದ್ರ ಬಲ. ವಿಜೇಂದ್ರಗೆ ಸ್ವಪಕ್ಷದ ಶಾಸಕರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದ್ದು ಕೂಡ ಮೈನಸ್ ಪಾಯಿಂಟ್. ರಾಜ್ಯಾಧ್ಯಕ್ಷರಾಗಿ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ವಿಫಲವಾಗಿದ್ದಾರೆ ಅನ್ನೋದು ಕೂಡ ಪ್ರಮುಖ ಕಾರಣ. BY ವಿಜೇಂದ್ರ ಬದಲು CT ರವಿಗೆ ರಾಜ್ಯಾಧ್ಯಕ್ಷ ಮಣೆ ಹಾಕುವುದಕ್ಕೆ ಪಕ್ಷದಲ್ಲೇ ಚರ್ಚೆ ಶುರುವಾಗಿದೆಯಂತೆ. ಕಾಂಗ್ರೆಸ್ ವಿರುದ್ಧ ಪ್ರತಿ ವಿಚಾರದಲ್ಲಿ ಟೀಕೆ ಮಾಡ್ತಾರೆ. ಸರ್ಕಾರವನ್ನು ಕಟ್ಟಿ ಹಾಕುವಂತ ಸಾಮರ್ಥ್ಯವಿದೆ. ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದು RSS ನಾಯಕರ ಬೆಂಬಲ ಕೂಡ ಇದೆ. ಹೈಕಮಾಂಡ್ ಜೊತೆ ಉತ್ತಮ ಒಡನಾಟ ಹೊಂದಿದ್ದು ಪಕ್ಷ ಸಂಘಟನೆಯ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಪಕ್ಷದ ನಾಯಕತ್ವದ ಬಗ್ಗೆ ಹಿರಿಯ ನಾಯಕರು ಈಗಾಗಲೇ ಅಪಸ್ವರವನ್ನು ಎತ್ತಿದ್ದಾರೆ. ಮಾಜಿ CM ಸದಾನಂದ ಗೌಡರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೈಕಮಾಂಡ್ಗೆ ಅಸಮಾಧಾನದ ಪತ್ರವನ್ನೇ ಬರೆದಿದ್ದಾರೆ. ಅಶೋಕ್ ವಿಜೇಂದ್ರ ಇಬ್ಬರ ಬಗ್ಗೆಯೂ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ನಮ್ಮ ನಾಯಕರು ಫೇಲ್ಯೂರ್ ಆಗಿದ್ದಾರೆ ಅಂತೇಳಿ ಪರೋಕ್ಷವಾಗಿ ಪ್ರತಿಪಕ್ಷ ನಾಯಕ ಬದಲಾಯಿಸಲಿಕ್ಕೆ ಆಗ್ರಹಿಸಿದ್ದಾರೆ ಯತ್ನಾಳ್.
ಇವತ್ತು ಕೂಡ ಶುದ್ಧೀಕರಣದ ದಾರಿಯಲ್ಲಿದ್ದೀನಿ, ಆದರೆ ಗುಂಪುಗಾರಿಕೆ ಕಟ್ಟಿಕೊಂಡಲ್ಲ. ಸರಿ ಆಗಬೇಕು. ನನ್ನ ಪಾರ್ಟಿ ಸರಿ ಆಗೋವರೆಗೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಒಂದೋ ನಾನು ಪಾರ್ಟಿ ಸರಿ ಮಾಡಬೇಕು, ಇಲ್ಲದ್ರೆ ಪಾರ್ಟಿಯವ್ರು ನನ್ನನ್ನು ಹೊರಗೆ ಹಾಕಬೇಕು. ಎರಡರಿಂದ ಒಂದಾಗಬೇಕು. ಸಮರ್ಥವಾಗಿ ವಿಧಾನಸಭೆಯಲ್ಲಿ ಈ ಸರ್ಕಾರನ ಇಕ್ಕಟ್ಟು ಸೀಲಿಸಬೇಕಾಯಿತು. ಇಟ್ಟು ಹಗರಣ ಮಾಡ್ತಾ ಇದ್ದಾರೆ. ಏನೋ ಅದನ್ನು ಬರೀ ಒಂದು ಜೈಲು ಬರೋ ಧಿಕ್ಕಾರ ಒಂದು ಬಸ್ನಾಗ ಹೋಗಿ ಕೂತು ಅಲ್ಲಿ ಹೋದ್ಕೊಂಡು ಪೊಲೀಸರು ಒಳಗೆ ಸಲ್ಯೂಟ್ ಹೊಡೆದು ಚಹಾ ಕಾಫಿ ಇಡ್ಲಿ ದೋಸೆ ತರಿಸಲಿ ಅಂತ ತಿನ್ನೋದು ಬಂದು ಭಾರಿ ಉಗ್ರ ಹೋರಾಟ. ಇವೆಲ್ಲ ಬೇಡ. ಜುಲೈ 4ರಂದು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಸಭೆಯಲ್ಲಿ ನಾಯಕತ್ವದ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ದರ್ಶನ್ ಆ್ಯಂಡ್ ಗ್ಯಾಂಗ್ ಅಂದರಾಗಿದೆ. ಡಿ ಗ್ಯಾಂಗ್ ನಡೆಸಿದಂತಹ ಕ್ರೌರ್ಯ ದಿನಕ್ಕೊಂದು ಬಯಲಿಗೆ ಬರ್ತಾ ಇದೆ. ಇನ್ನೂ ಕೂಡ ನಿಂತಿಲ್ಲ. ಯಾವ್ಯಾವ ಸ್ವರೂಪದಲ್ಲಿ ಕ್ರೌರ್ಯ ನಡೆದಿದೆ ಅನ್ನುವಂಥದ್ದನ್ನು ಆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಭಯಾನಕ ಸತ್ಯವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಇದರ ನಡುವೆ ತನ್ನನ್ನು ನೋಡಲು ಬಂದಂತಹ ಅಮ್ಮನನ್ನು ಕಂಡು ಜೈಲಿನಲ್ಲಿ ದರ್ಶನ್ ಕಣ್ಣೀರಿಟ್ಟಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ಸ್ವಾಮಿ ಮೇಲೆ ಹಲ್ಲೆ. ಪವಿತ್ರಗೆ ಮಾಡಿದ್ದ ಮೆಸೇಜ್ ಓದಿ ಥಳಿತ. ರೇಣುಕಾಸ್ವಾಮಿ ಮೇಲೆ ಅಕ್ಷರಶಃ ಕ್ರೌರ್ಯ ಮೆರೆದಿದ್ದ ಡೆವಿಲ್ ಗ್ಯಾಂಗ್ ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಶೆಡ್ನಲ್ಲಿ ಹಲ್ಲೆ ಮಾಡಿದ್ರಂತೆ. ರೇಣುಕಾಸ್ವಾಮಿಯ ಸುತ್ತಲೂ ವಾಹನಗಳನ್ನ ನಿಲ್ಲಿಸಿದ್ರಂತೆ. ಪವಿತ್ರ ಗೌಡಗೆ ಮಾಡಿದ ಒಂದೊಂದೇ ಮೆಸೇಜ್ಗಳನ್ನ ಪವನ್ ಓದ್ತಾ ಇದ್ರೆ ದರ್ಶನ್ ಸೇರಿ ಉಳಿದವರು ಹಿಗ್ಗ ಮುಗ್ಗ ಥಳಿಸ್ತಿದ್ರಂತೆ. 200ಕ್ಕೂ ಅಧಿಕ ಮೆಸೇಜ್ ಮಾಡಿದ್ದ ಸ್ವಾಮಿ ಮೇಲೆ ದರ್ಶನ್ ರೋಷಾವೇಶಗೊಂಡಿದ್ರಂತೆ. ಈ ಬಗ್ಗೆ ಪೊಲೀಸರ ಮುಂದೆ ಎಳೆಯಾಗಿ ಬೆಚ್ಚಿಟ್ಟಿದ್ದಾನೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್. ಅಮ್ಮನ ಕಂಡು ಜೈಲಲ್ಲಿ ದರ್ಶನ್ ಕಣ್ಣೀರು. ತಾಯಿ ಮೇಲೆಯೂ ದರ್ಶನ್ ಕೈ ಮಾಡಿದ್ರು ಎಂಬ ಆರೋಪ ಕೇಳಿ ಬಂದಿತ್ತು. ಆದ್ರೀಗ ಕೆಟ್ಟ ಮೇಲೆ ಬುದ್ಧಿ ಕಲಿತಂತೆ ಕಾಣ್ತಿದೆ. ಜೈಲಿಗೆ ಹೋದ ತಾಯಿ ಮೀನಾ ಮಗನನ್ನ ಕಂಡು ಕಣ್ಣೀರ್ ಹಾಕಿದ್ದಾರೆ. ಆಗ ದರ್ಶನ್ ಕೂಡ ಅಮ್ಮನನ್ನ ನೋಡಿ ಕಣ್ಣೀರಿಟ್ಟಿದ್ದಾರಂತೆ. ಇದೇ ವೇಳೆ ತಾಯಿ ಮೀನಾ ದರ್ಶನ್ಗೆ ಧೈರ್ಯ ಹೇಳಿದ್ದಾರೆ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಬೇಡ ಮಗನೇ, ಆ ದೇವರಿದ್ದಾನೆ, ಎಲ್ಲವೂ ಒಳ್ಳೆಯದಾಗತ್ತೆ, ಸತ್ಯಕ್ಕೆ ಯಾವತ್ತೂ ಜಯ ಸಿಗತ್ತೆ, ನಿನ್ನ ಆರೋಗ್ಯದ ಕಡೆಗೆ ಗಮನ ಕೊಡು, ಉಪವಾಸ ಇರಬೇಡಿ, ಸರಿಯಾಗಿ ಊಟ ಮಾಡು ಅಂತ ಹೇಳಿದ್ದಾರಂತೆ. ಈ ವೇಳೆ ಪತಿಯ ಸ್ಥಿತಿಯನ್ನ ಕಂಡು ಪತ್ನಿ ವಿಜಯಲಕ್ಷ್ಮಿ ಕೂಡ ಕಣ್ಣೀರ್ ಹಾಕಿದ್ದಾರಂತೆ. ಇನ್ನು ತಮ್ಮ ದಿನಕರ್ ಜೊತೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ನಟ ದರ್ಶನ್. ಪರಪ್ಪನ ಅಗ್ರಹಾರ ಸಿಬ್ಬಂದಿ ಕಾನೂನನ್ನ ಗಾಳಿಗೆ ತೂರಿದ್ರಾ ಅನ್ನೋ ಅನುಮಾನ ಮೂಡಿದೆ. ಸಾಮಾನ್ಯರಿಗೆ ಒಂದು, ಸೆಲೆಬ್ರಿಟಿಗಳಿಗೆ ಒಂದು ಕಾನೂನು ಮಾಡಿಕೊಂಡಿದ್ದಾರಾ ಅನ್ನೋ ಮಾತುಗಳು ಇದೀಗ ಕೇಳಿಬರ್ತಿವೆ. ಜೈಲಿನಿಂದ 100 ಮೀಟರ್ ಅಂತರದಲ್ಲೇ ಬ್ಯಾರಿಕೇಡ್ ಅಳವಡಿಸಿದ್ದು ಒಳಗಡೆ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಇರುತ್ತೆ. ಆದ್ರೆ ದರ್ಶನ್ ಫ್ಯಾಮಿಲಿ ವಾಹನ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟಿದೆ. ಇದರಿಂದ ಪರಪ್ಪನ ಅಗ್ರಹಾರ ಸಿಬ್ಬಂದಿಯ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ದರ್ಶನ್ ಬಗ್ಗೆ ಮೌನ ಮುರಿದ್ರ ಸುಮಲತಾ. ದರ್ಶನ್ ನನ್ನ ದೊಡ್ಡ ಮಗ ಅಂತಿದ್ದ ಸುಮಲತಾ ಇಷ್ಟು ದಿನ ಯಾವುದೇ ರಿಯಾಕ್ಷನ್ ಕೊಡದೆ ಸೈಲೆಂಟ್ ಆಗಿದ್ರು. ಇದೀಗ ಭಗವದ್ಗೀತೆ ಶ್ಲೋಕ ಉಲ್ಲೇಖಿಸಿ ಸುಮಲತಾ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ಒಳ್ಳೆಯದು ಆಗೋಕ್ಕೂ ಮುಂಚೆ ಕೆಟ್ಟದಾಗತ್ತೆ, ಒಳ್ಳೆಯ ಕಾಲವೂ ಬರತ್ತೆ, ಭರವಸೆಯನ್ನ ಇಡಬೇಕು ಅಂತ ಬರೆದುಕೊಂಡಿದ್ದಾರೆ. ದರ್ಶನ್ ವಿಚಾರವಾಗಿಯೇ ಈ ಸಾಲು ಬರೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಪರಪ್ಪನ ಅಗ್ರಹಾರ ಬಳಿ ಹುಬ್ಬಳ್ಳಿಯಿಂದ ಆಗಮಿಸಿದ ಅಜ್ಜಿಯೊಬ್ರು ದರ್ಶನ್ ನೋಡಲು ಪಟ್ಟು ಹಿಡಿದ್ರು. ದರ್ಶನ್ ಜೊತೆ ಏನ್ ಮಾತಾಡ್ತೀರಾ ಅಜ್ಜಿ ಅಂತ ಕೇಳಿದ್ರೆ, ಎಲ್ಲಾನು ಮಾತನಾಡ್ತೀನಿ, ನಿಂಗೆಲ್ಲವೂ ಇತ್ತು, ನನ್ನಂತಹ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ನಿನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡಿಕೊಂಡಿಯಲ್ವಾ ಮಗ ಅಂತ ಕಣ್ಣೀರ್ ಹಾಕಿದ್ರು. ದರ್ಶನ ಯಾಕೆ ಹಂಗ್ ಮಾಡಿದ್ದಿ, ಚೆನ್ನಾಗಿರ್ಬೇಕು ಮಗ, ಯಾಕೆ ಹಂಗ್ ಮಾಡಿದ್ದಪ್ಪ ನೀನು, ಮಂದಿರ ಮಾತು ಕೇಳಿ, ನೀ ಹೀರೋ, 10 ಮಂದಿಯಾಗ ದೊಡ್ಡವ ನೀನು, ನೀ ಯಾಕೆ ನೀ ಕಿಮ್ಮತ್ ಕೊಳ್ಕೋತೀಯ, ಕೊಳ್ಕೋಬಾರ್ದು, ಮರದಿ ಬೇಕು, ಕಿಮ್ಮತ್ ಬೇಕು ನಮಗೆ, ಅತ್ಯಂತ ಮಾತಾಡ್ತೀನಿ ನಾವು. ದರ್ಶನ್ ಬೇಗ ಜೈಲಿಂದ ರಿಲೀಸ್ ಆಗ್ತಾರಾ ಅಂತ ಅಭಿಮಾನಿಯೊಬ್ರು ದೇವರ ಬಳಿ ವರ ಕೇಳಿದ್ದಾರೆ. ಇದಕ್ಕೆ ದೇವರು ಹೌದು ಬೇಗ ರಿಲೀಸ್ ಆಗ್ತಾರೆ ಅಂತ ವರ ನೀಡಿದೆ ಅನ್ನೋ ವಿಡಿಯೋ ವೈರಲ್ ಆಗ್ತಿದೆ. ಅವ್ರಿಗೆ ಯಾವುದೇ ತರದ ತೊಂದರೆ ಆಗದಂತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನೀನು ಆಶೀರ್ವಾದ ಮಾಡಪ್ಪ. ಆಯ್ತು ಕಣಪ್ಪ, ಕಲಿಯುಗ ಪುರುಷ ನೀನು ಅಪ್ನೆ ಕೊಟ್ಟಿದೆ ಅಂದ್ರೆ ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ. ನಾವು ಅಭಿಮಾನಿಗಳ ಬಾಗೆ ಶರಣಾರ್ಥಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಲ್ಲೂ ಕೂಡ ದಿನದಿಂದ ದಿನಕ್ಕೆ ವರುಣನ ಆರ್ಭಟ ಬಹಳ ಜೋರಾಗ್ತಾ ಇದೆ. ಅಸ್ಸಾಂನಲ್ಲಿ ಭೀಕರ ಪ್ರವಾಹಕ್ಕೆ ಜನರು ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಊರಿಗೆ ಊರೇ ಮುಳುಗಡೆ ಆಗಿದ್ರೆ ಮತ್ತೊಂದು ಕಡೆಯಲ್ಲಿ ಸತ್ತವರ ಶವ ಸಂಸ್ಕಾರಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇತ್ತ ನಮ್ಮ ರಾಜ್ಯದಲ್ಲೂ ಕೂಡ ಮಳೆ ಜೋರಾಗುತ್ತೆ ಅಂತ ಹವಾಮಾನ ಇಲಾಖೆ ಮತ್ತೆ ಎಚ್ಚರಿಕೆಯನ್ನು ನೀಡಿದೆ. ಅಸ್ಸಾಂನಲ್ಲಿ ಮಳೆ ಅಬ್ಬರಕ್ಕೆ ಮನೆಗಳು ಸಂಪೂರ್ಣ ಜಲಾವೃತಗೊಂಡು ಜನರು ಪರದಾಡ್ತಿದ್ದಾರೆ. ಜಾನುವಾರುಗಳು ನೀರಿನಲ್ಲಿ ಜೀವ ಉಳಿಸಿಕೊಳ್ಳಲು ಒದ್ದಾಡ್ತಿದ್ದು ಎನ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆಸಿದೆ. ಮಳೆಯಿಂದ ಪ್ರವಾಹ ಪರಿಸ್ಥಿತಿ ಎದುರಿಸುತ್ತಿರುವ ಅಸ್ಸಾಂನಲ್ಲಿ ಶವ ಸಂಸ್ಕಾರಕ್ಕೆ ಸೂಕ್ತ ಸ್ಥಳ ಹಾಗೂ ಒಣಕಟ್ಟಿಗೆ ಇಲ್ಲದೆ ಜನರು ಒದ್ದಾಡ್ತಿದ್ದಾರೆ. ಅಸ್ಸಾಂ ಆಯಿ ನದಿಯಲ್ಲಿ ಮರಿ ಆನೆಯೊಂದು ಸಿಲುಕಿ ಪರದಾಡಿದೆ. ಕೂಡಲೇ ಅರಣ್ಯ ಸಿಬ್ಬಂದಿ ಮರಿ ಆನೆಯನ್ನ ರಕ್ಷಣೆ ಮಾಡಿದೆ. ಮಹಾರಾಷ್ಟ್ರದಲ್ಲಿ ಒಂದೇ ಕುಟುಂಬದ 5 ನೀರು ಪಾಲಾಗಿದ್ದಾರೆ. ಲೋನಾವಾಲದ ಬುಷಿ ಅಣೆಕಟ್ಟಿನ ಸಮೀಪದ ಫಾಲ್ಸ್ನಲ್ಲಿ ಓರ್ವ ಮಹಿಳೆ ಮತ್ತು ಮಕ್ಕಳು ಸೇರಿದಂತೆ 5 ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಮೃತರೆಲ್ಲರೂ ಪುಣೆಯ ಸಯ್ಯದ್ ನಗರದವರಾಗಿದ್ದು ಪಿಕ್ನಿಕ್ಗೆ ಬಂದವರು ಸಾವಿಗೀಡಾಗಿದ್ದಾರೆ. ಗುಜರಾತ್ನ ದ್ವಾರಕಾದಲ್ಲಿ ಭಾರೀ ಮಳೆಯಾಗಿದ್ದು ರಸ್ತೆಯಲ್ಲೆಲ್ಲ ನೀರು ನಿಂತ ಪರಿಣಾಮ ಸವಾರರು ಪರದಾಡುವಂತಾಗಿದೆ. ಗುಜರಾತ್ನ ಹಲವು ಪ್ರದೇಶಗಳಲ್ಲಿ ಮಳೆ ಅಬ್ಬರಕ್ಕೆ ಜಮೀನುಗಳು ಸಂಪೂರ್ಣ ಜಲಾವೃತವಾಗಿದ್ದು ಬೆಳೆಗಳು ಸಂಪೂರ್ಣ ಹಾಳಾಗಿವೆ. ಗುಜರಾತ್ನ ಗಾಂಧಿನಗರದ ಪಥಿಕ್ ಆಶ್ರಮದ ಬಳಿಯ ಅಂಡರ್ ಪಾಸ್ ಮಳೆ ನೀರಿಗೆ ಕಂಪ್ಲೀಟ್ ಜಲಾವೃತವಾಗಿದೆ. ತಗ್ಗು ಪ್ರದೇಶಗಳು ಕೂಡ ಜಲಾವೃತಗೊಂಡಿದ್ದು ಸವಾರರು ಪರದಾಡುವಂತಾಗಿದೆ. ಜುನಾಗಢ ಪ್ರದೇಶದಲ್ಲಿ ಕೂಡ ಭಾರೀ ಮಳೆಯಾಗಿದ್ದು ಡ್ಯಾಂ ಭರ್ತಿಯಾಗಿದೆ. ನದಿ ತೀರದ ಜನರಿಗೆ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಜನರು ಸುರಕ್ಷಿತವಾಗಿರುವಂತೆ ಸೂಚನೆ ಕೊಡಲಾಗಿದೆ. ಕಚ್ ಪ್ರಾಂತ್ಯದಲ್ಲೂ ಮಳೆ ಹೆಚ್ಚಾಗಿದ್ದು ರಸ್ತೆಯಲ್ಲಿ ನೀರು ನಿಂತಿದೆ. ಕಳೆದ ಕೆಲವು ದಿನಗಳಿಂದ ಭಾರೀ ಮಳೆಯಾಗ್ತಿದ್ದು ಮೀನುಗಾರರು ಕಡಲಿಗೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ಗಿರ್ ಸೋಮನಾಥ ಪ್ರದೇಶದಲ್ಲೂ ಬಿರುಗಾಳಿ ಸಮೇತ ಭಾರೀ ಮಳೆಯಾಗ್ತಿದೆ. ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅರುಣಾಚಲ ಪ್ರದೇಶದಲ್ಲೂ ಭಾರೀ ಮಳೆಯಾಗ್ತಿದ್ದು ಹಲವು ಕಡೆಗಳಲ್ಲಿ ಭೂಕುಸಿತ ಉಂಟಾಗಿದೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಗಳೂರಿನ ಏರ್ಪೋರ್ಟ್ ಕೆಳಭಾಗದ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಂಜಾರು ಭಾಗದ ಮನೆ ಜಮೀನಿಗೆ ನೀರು ನುಗ್ಗಿದ್ದು ಜನ ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ನ್ಯೂಸ್ 18.